ಹಾಯ್ ಫ್ರೆಂಡ್ಸ್, ವಿಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸವನ್ನು 5 ನಿಮಿಷದಲ್ಲಿ ಚೇಂಜ್ ಮಾಡಿಕೊಳ್ಬಹುದು. ಅದು ಯಾವ ಥರ ಮಾಡ್ಕೊಳ್ಳೋದೆಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನನ್ನ ವಿಡಿಯೋ ಮೊದಲನೇ ಬಾರಿಗೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ. ಸ್ನೇಹಿತರೆ, ನೀವು ಒಂದು ಬ್ರೌಸರ್ ಓಪನ್ ಮಾಡಬೇಕಾಗುತ್ತೆ. ನಾವೊಂದು ಬ್ರೌಸರ್ ಓಪನ್ ಮಾಡಿ ತೋರಿಸ್ತೀನಿ. ನಿಮಗೆ ನೋಡ್ತಿರ್ಬೋದು, ಒಂದು ಬ್ರೌಸರ್ ಓಪನ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಬಂದುಬಿಟ್ಟು UI ಅಂತ ಟೈಪ್ ಮಾಡಿ ಸಾಕು. ಆಧಾರ್ ವೆಬ್ಸೈಟ್ ಇದು UIDAI.gov.in ಅಂತ ಸರ್ಚ್ ಮಾಡಿದ್ರೆ ಸಾಕು. ನಿಮಗೆ ಮೇನ್ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ನೋಡ್ತಿರ್ಬೋದು ನೀವು. ಸ್ಕ್ರೋಲ್ ಮಾಡ್ತೀನಿ ನಾನು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಲಾಗಿನ್ ಅಂತಿದೆ. ಲಾಗಿನ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಸೆಂಡ್ OTP ಅಂತ ಕೊಟ್ಟರೆ ಸಾಕು, ನಿಮ್ಗೆ OTP ಬರುತ್ತೆ. ಇಲ್ಲಿ OTP ಹಾಕಬೇಕಾಗುತ್ತೆ. ಈ ಥರ ಮೈ ಆಧಾರ್ ಅಂತ ಹೋಮ್ ಪೇಜ್ ಓಪನ್ ಆಗುತ್ತೆ ಒಳಗಡೆ. ಇಲ್ಲಿ ಬಂದುಬಿಟ್ಟು ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಆಧಾರ್ PVC ಕಾರ್ಡ್ಗೂ ಅಪ್ಲೈ ಮಾಡ್ಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಹೌ ಇಟ್ ವರ್ಕ್ಸ್ ಅಂತಿದೆ. ನೋಡ್ಬೋದು ನೀವು ಯಾವ ಥರ ವರ್ಕ್ ಆಗುತ್ತೆ ಅಂತ. ನೋಡ್ಬೋದು ನಿಮಗೆ ಮೈನರ್ ಕರೆಕ್ಷನ್ ಓನ್ಲಿ ಅಂತಿದೆ. ಮೈನರ್ ಕರೆಕ್ಷನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಅಡ್ರೆಸ್ ಆ್ಯಂಡ್ ನೇಮ್ಸ್ ಇಲ್ಲಿದೆ ನೋಡಿ. ಸ್ಟೆಪ್ ಇರುತ್ತೆ, ಇಲ್ಲಿ ಓದ್ಕೋಬೋದು ನೀವು. 6, 7, 8, 9 ಸ್ಟೆಪ್ಸ್ ಇದೆ. ನೋಡ್ಬೋದು. ಪ್ರೊಸೆಸರ್ ಟು ಅಪ್ಡೇಟ್ ಆಧಾರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೇಮ್ ಚೇಂಜ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಯಾವುದಿದೆ ಅದು ಹಾಕಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಬಂದುಬಿಟ್ಟು ಅಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೆಸರ್ ಟು ಅಪ್ಡೇಟ್ ಆಧಾರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಿಮ್ಮದು ನೇಮ್ ಕರೆಕ್ಷನ್ ಇದೆಯಲ್ಲ, ನೇಮ್ ಹಾಕಬೇಕಾಗುತ್ತೆ. ಇಲ್ಲಿ ನೇಮ್ ಇದೆಯಲ್ಲ,
ನೇಮ್ ಚೇಂಜ್ ಮಾಡಬೇಕಾಗುತ್ತೆ. ನೇಮ್ ಹಾಕ್ಬೇಕಾಗುತ್ತೆ. ನೇಮ್ ಹಾಕ್ಬಿಟ್ಟು ನಿಮಗೆ ಲಾಗಿನ್ ಆದರೆ ಇಲ್ಲಿ ಡಿಜಿ ಲಾಕರ್ ಇದು ಬರುತ್ತೆ, ಅದ್ರದ್ದು ಮೊಬೈಲ್ ನಂಬರ್ OTP ಕೇಳುತ್ತೆ ಆಧಾರ್ದು. ಅದನ್ನು ಲಾಗಿನ್ ಮಾಡ್ಕೊಂಬಿಟ್ಟು ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಟೈಪ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಡಾಕ್ಯುಮೆಂಟು. ಇಷ್ಟಾದಮೇಲೆ ನಿಮಗೆ ಅಡ್ರೆಸ್ ಬರುತ್ತೆ. ಇಲ್ಲಿ ಅಡ್ರೆಸ್ ಬಂದಮೇಲೆ ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ನೇಮು ಅಡ್ರೆಸ್ಸು ಎರಡೂ ಚೇಂಜ್ ಆಗುತ್ತೆ 30 ದಿನ ಒಳಗಡೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.